ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಅಲ್ಲದೆ ಎಲ್ಲರಿಗೂ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರಾಖಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಯಾವುದಾದ್ರೂ ಒಂದು ಕಾರ್ಡನ್ನು ಯೂಸ್ ಮಾಡಿಕೊಂಡು ಈ ರೀತಿ ಥ್ರೆಡನ್ನು ಸುತ್ಕೋಬೇಕು. ನಾನೇನು ತೋರಿಸಿದ್ನಲ್ವ ಹ್ಯಾಂಕರ್ ಥ್ರೆಡ್, ಕಾಟನ್ ಥ್ರೆಡ್ ಏನಿತ್ತಲ್ವ ಅದನ್ನು ನಾನಿಲ್ಲಿ ಡಬಲ್ ಕಲರಲ್ಲಿರುವಂಥ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಸಿಂಗಲ್ ಕಲರಲ್ಲಿ ಬೇಕಾದರೂ ಸಹ ಯೂಸ್ ಮಾಡ್ಕೋಬೋದು, ಅಥವಾ ಉಲ್ಲನಲ್ಲೂ ಸಹ ನೀವು ಈ ರೀತಿಯಾಗಿ ಸುತ್ಕೋಬೋದು. ನೋಡಿ, ಈ ರೀತಿಯಾಗಿ ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದು ನೋಡಿಕೊಂಡು ಅಷ್ಟೊಂದಕ್ಕೆ ದಪ್ಪಕ್ಕೆ ಈ ರೀತಿಯಾಗಿ ಥ್ರೆಡನ್ನು ಸುತ್ಕೋಬೇಕು ಈ ಒಂದು ಕಾರ್ಡಿಗೆ. ಅದಾದಮೇಲೆ ನೋಡಿ, ಈ ಥ್ರೆಡನ್ನು ಕಾರ್ಡಿಂದ ತೆಗಿಬೇಕಾಗುತ್ತೆ. ಈ ರೀತಿ ನಿಧಾನಕ್ಕೆ ತೆಗೆದುಬಿಟ್ಟು ಇಟ್ಕೊಳ್ಳಿ. ಈಗ ಒಂದು ಸ್ವಲ್ಪ ಥ್ರೆಡನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಥ್ರೆಡನ್ನು ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಈ ಥ್ರೆಡನ್ನು ಇಟ್ಟು ಇಲ್ಲಿ ನಾವು ನಾಟನ್ನು ಮಾಡ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಒಂದು 3-4 ಸಾರಿ ನಾಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸಿಂಪಲಾಗಿ ಒಂದು 3-4 ಸಾರಿ ನಾಟ್ ಮಾಡ್ಕೊಂಬಿಡಿ. ಎಲ್ಲರಿಗೂ ಸಹ ಕ್ರೋಶಾ ಡಿಸೈನ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂಥವ್ರಿಗೆ ಬೇಜಾರಾಗುತ್ತಲ್ವ. ಹಾಗಾಗಿ ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಳೋಂಥ ರಾಖಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಸಹ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನಾಟನ್ನು ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದಾದಮೇಲೆ ಇಲ್ಲೇನು ಥ್ರೆಡ್ಗಳಿದ್ದಾವಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡಬೇಕು. ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ನೀವು ಆರಾಮಾಗಿ ಈ ರೀತಿಯ ರಾಖಿಯನ್ನು ರೆಡಿ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದಿರೋ ಕಲರಲ್ಲಿ, ಇಷ್ಟ ಬಂದಿರೋ ಶೇಡಲ್ಲಿ ಮಾಡ್ಕೊಂಬಿಡ್ಬೋದು. ನೋಡಿ, 2 ಸೈಡಲ್ಲೂ ನಾನು ಅದೇ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರೋಂಥ ಈ ರಾಖಿಯನ್ನು ನೀವು ಟ್ರೈ ಮಾಡಿ. ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬಾಚಿನ ಕೈಯಿಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಸೈಡಲ್ಲೂ ಈ ರೀತಿ ಬಾಚ್ಕೋಬೇಕು. ಅದಾದಮೇಲೆ ನೋಡಿ, ಒಂದು ಕಾರ್ಡನ್ನು ಸರ್ಕಲ್ ಶೇಪಲ್ಲಿರೋವಂಥದ್ದನ್ನು ಇಟ್ಕೊಂಡು ಇದನ್ನು ಅದೇ ಶೇಪಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ನೀಟಾಗಿ ಈಕ್ವಲ್ ಆಗಿ ಬರುತ್ತೆ ಶೇಪು ಅನ್ನೋದಕ್ಕೋಸ್ಕರ ಅಷ್ಟೇ. ನೀವು ಹಾಗೆ ಬೇಕು ಅಂದರೂ ಮಾಡ್ಕೋಬೋದು, ಅಥವಾ ಈ ರೀತಿಯ ಒಂದು ಕಾರ್ಡನ್ನು ಯೂಸ್ ಮಾಡಿಕೊಂಡು ಈ ಥ್ರೆಡನ್ನು, ಎಕ್ಸ್ಟ್ರಾ ಥ್ರೆಡನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಡಲಲ್ಲಿ ನಾವು ಈ ರೀತಿ ಹಚ್ಕೊಂಡು ಒಂದು ಪರ್ಲನ್ನು ಇಟ್ಕೊಳ್ಳೋಣ. ನಿಮ್ಗೆ ಇಷ್ಟ ಬಂದಿರೋ ಡಿಸೈನನ್ನು ಮಾಡ್ಕೋಬೋದು. ಇದೇ ಮಾಡ್ಕೋಬೇಕಂತೇನಿಲ್ಲ. ಜಸ್ಟ್ ನಾನೊಂದು ಬೀಡನ್ನು ಇಟ್ಕೊಂಡಿದ್ದೀನಿ. ಅದ್ರ ಸುತ್ತ ಒಂದು ಸ್ವಲ್ಪ ಸ್ಟೋನ್ ಚೈನನ್ನು ಹಚ್ಕೊತಾ ಇದ್ದೀನಿ. ಬೇಕು ಅಂದರೆ ಬಾಲ್ ಚೈನ್ ಹಚ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಪರ್ಲನ್ನು ಯೂಸ್ ಮಾಡಿಕೊಂಡು ಸಹ ಡಿಸೈನ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಈ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು. ನೋಡಿ, ಈ ರೀತಿ 2 ಲೈನಲ್ಲಿ ನಾನಿಲ್ಲಿ ಸ್ಟೋನ್ ಚೈನನ್ನು ಹಚ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಒಂದು ಪೇಪರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋಂಥ ಪೇಪರ್ ಆದರೂ ತೊಗೋಬೋದು, ಅಥವಾ ಕ್ಯಾನ್ವಾಸ್ ಆದರೂ ತೊಗೋಬೋದು. ಅದಕ್ಕೆ ಸ್ವಲ್ಪ ಗಮನ ಹಾಕಿ 2 ಲೈನಲ್ಲಿ ಥ್ರೆಡನ್ನು ಇಟ್ಕೊಂಡಿದ್ದೀನಿ. ಈ ರಾಖಿ ಏನಿದೆ ಅಲ್ವ ಅದನ್ನು ಮಧ್ಯದಲ್ಲಿ ಬರೋ ರೀತಿಯಲ್ಲಿ ನೀಟಾಗಿ ಈ ರೀತಿ ಇಟ್ಕೋಬೇಕು. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಆಯಿತು. ಈಗ ಇದು ಥ್ರೆಡ್ಗಳಿಗೆ ನಾವು ಬೀಡನ್ನು ಹಾಕ್ಕೋಬೇಕಲ್ವ, ಅದನ್ನು ಹಾಕ್ಕೊಳ್ಳೋಣ. ಇಷ್ಟೇ ಬೇಕು ಅಂದರೂ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಈ ಥ್ರೆಡ್ಗಳಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಥ್ರೆಡ್ಡಿಗೆ ಬೀಡನ್ನು ಹಾಕ್ಕೊಳೋದಕ್ಕೋಸ್ಕರ ಒಂದು ನಾರ್ಮಲ್ ನೀಡಲನ್ನು ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ ನಾರ್ಮಲ್ ಥ್ರೆಡ್ ಇರುತ್ತಲ್ವ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ನೀಡಲ್ನ ಯೂಸ್ ಮಾಡಿಕೊಂಡು ಬೀಡ್, ನಿಮ್ಗೆ ಇಷ್ಟ ಬಂದಿರೋ ಬೀಡ್ಗಳನ್ನ ಹಾಕ್ಕೋಬೋದು. ನಾನೇನು ಒಂದು ಪರ್ಲು, ಒಂದು ನಾರ್ಮಲ್ ಕುಚ್ಚಿಗೆ ಯೂಸ್ ಮಾಡೋವಂಥ ಬೀಡನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪರ್ಲನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ತುಂಬ ಸಿಂಪಲ್ಲಾಗಿ ರಾಖಿ ರೆಡಿ ಆಗೋಗುತ್ತೆ. ಅದೇ ಥರ ಇನ್ನೊಂದು ಸೈಡಲ್ಲೂ ಸಹ ಅಷ್ಟೇ ಇದೇ ಥರ ಬೀಡನ್ನು ಹಾಕ್ಕೊಂಡು ನಾಟನ್ನು ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡಾದಮೇಲೆ ಇಲ್ಲೊಂದು ನಾಟನ್ನು ಮಾಡ್ಕೊಳ್ಳೋಣ. ಬೀಡ್ ಆ ಕಡೆ ಈ ಕಡೆ ಹೋಗದೇ ಇರಲಿ ಅನ್ನೋದಕ್ಕೋಸ್ಕರ. ನೋಡಿ, ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಈ ರೀತಿ ರಾಖಿಗಳನ್ನ ನೀವೇ ಮಾಡ್ಕೊಂಬಿಡ್ಬೋದು ಕಲರ್ಫುಲ್ಲಾಗಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.